ಬ್ಯಾಕ್ ವಿದ್ಯಾರ್ಥಿಗಳೇ, ರೈಲ್ವೆಯಲ್ಲಿ ಸರಿಸುಮಾರು 30,307 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತಿದೆ. ಸೊ PU ಪದವೀಧರರಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇದು ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಕೊನೆಯಾಗುತ್ತೆ? 30,307 ಬೃಹತ್ ಹುದ್ದೆಗಳ ನೇಮಕಾತಿ ರೈಲ್ವೆಯಲ್ಲಿ ಆಗಲಿದೆ. ಹಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ. ಸೊ ನೋಡ್ಕೊಳ್ಳಿ, 30,307 ಹುದ್ದೆ ಯಾವ್ಯಾವ ರೀತಿ ಡಿವೈಡೆಡ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಒಂದನೇದ್ದು ಮುಖ್ಯ ವಾಣಿಜ್ಯ ಟಿಕೆಟ್ ಮೇಲ್ವಿಚಾರಕ, ಅಂದ್ರೆ ಅವ್ರಿಗೆ 6,235 ಹುದ್ದೆಗಳು ಇವೆ. ಹಾಗೆ ಎರಡನೇದು ಸ್ಟೇಷನ್ ಮಾಸ್ಟರ್ ಅವರಿಗೆ 5,623 ಹುದ್ದೆಗಳಿವೆ. ಮೂರನೇದು ಸರಕು ರೈಲು ವ್ಯವಸ್ಥಾಪಕರಿಗೆ 3,562 ಹುದ್ದೆಗಳಿವೆ. ಹಾಗೆ ನಾಲ್ಕನೇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ ಅವರಿಗೆ 7,520 ಹುದ್ದೆಗಳಿವೆ. ಹಾಗೆ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಅವರಿಗೆ 7,367 ಹುದ್ದೆಗಳಿವೆ. ಇನ್ನು ಅರ್ಹತೆ ನೋಡೋದಾದ್ರೆ PUC ಆಗಿರಬೇಕು ಅಂತ ನಮಗೆ ಬಂದಿದೆ. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು ಅಧಿಸೂಚನೆ ಯಾವಾಗ ಆಗುತ್ತೆ ಅಂದರೆ ಆಗಸ್ಟ್ 30ರಿಂದ, ಅಂದರೆ ಇದೇ ತಿಂಗಳ 30ರಿಂದ ನಿಮಗೆ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಅವಾಗ ಪೂರ್ತಿ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ವಯಸ್ಸಿನ ಮಿತಿ ನೋಡೋದಾದ್ರೆ 18ರಿಂದ 32 ವರ್ಷ ಆಗಿರಬೇಕು. ವೇತನ ನೋಡೋದಾದ್ರೆ ನೀವು ಯಾವ ರೀತಿ ಹಾಕಿರ್ತೀರ ಅದರ ಮೇಲೆ. ಸೊ ಮುಖ್ಯ ವಾಣಿಜ್ಯ ಹಾಕಿದರೆ 35,000 ಇದೆ. ಸ್ಟೇಷನ್ ಮಾಸ್ಟರ್ ಹಾಕಿದರೆ 35,400 ಇದೆ. ಸರಕು ರೈಲು ವ್ಯವಸ್ಥಾಪಕ ಹಾಕಿದರೆ 29,000 ಇದೆ. ಜೂನಿಯರ್ ಅಕೌಂಟ್ ಹಾಕಿದರೆ 29,000. ಸೀನಿಯರ್ ಕ್ಲರ್ಕ್ ಹಾಕಿದರೆ 29,000 ಚಿಲ್ಲರಿದೆ. ಸೊ ಅರ್ಜಿಗಳು ಆನ್ಲೈನ್ ಅರ್ಜಿಗೆ ಹಾಕಬೇಕು. ಇನ್ನು ಅರ್ಜಿ ದಿನಾಂಕ ನೋಡೋದಾದರೆ 30 ಆಗಸ್ಟ್ 2025ರಂದು ಪ್ರಾರಂಭವಾಗಿ 29 ಸೆಪ್ಟೆಂಬರ್ 2025ರಂದು ಮುಕ್ತಾಯವಾಗುತ್ತದೆ. ಈ ಸಮಯದೊಳಗೆ ಅರ್ಜಿ ಹಾಕಬೇಕು. ಇನ್ನು ಒರಿಜಿನಲ್ ವೆಬ್ಸೈಟ್ ಕಡೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು, ರೈಲ್ವೆಯಲ್ಲಿ 30,307 ಹುದ್ದೆ ಅಂತ ಖಾಲಿವೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಮಾಡ್ಬೇಕಂತಂದರೆ ನೋಡ್ಕೊಳ್ಳಿ, ಅವರೇ ಕೊಟ್ಟಿದ್ದಾರೆ. 3 ಪಟ್ಟು ಹೆಚ್ಚಳ. ಕಳೆದ ಬಾರಿಯೂ ಅಧಿಸೂಚನೆಯಲ್ಲಿ ಪದವಿ ವಿಭಾಗದಲ್ಲಿ 8,113 ಹಾಗೂ ಪದವಿ ಪೂರ್ವ ವಿಭಾಗದಲ್ಲಿ 3,445 ಸೇರಿ ಒಟ್ಟು 11,558 ಹುದ್ದೆಗಳನ್ನು ಭರ್ತಿ ಮಾಡಲಾಗಿತ್ತು. ಆದರೆ ಪ್ರಸಕ್ತ ವರ್ಷದಲ್ಲಿ 30,000ಕ್ಕೂ ಹೆಚ್ಚು ಹುದ್ದೆಗಳಿಂದ 3 ಪಟ್ಟು ಹೆಚ್ಚಳವಾದಂತಿದೆ. ಅಂದರೆ 3 ಪಟ್ಟು ಹೆಚ್ಚಳ ಮಾಡಿ 30,000 ಕರೆದಿದ್ದಾರೆ. ವೇತನ ಶ್ರೇಣಿ ಕೂಡ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, 35,000 ಇದೆ. ಹಾಗೆ PUC ಆಗಿರ್ಬೇಕಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇದು ಇನ್ನೂ ಕನ್ಫರ್ಮ್ ಕೂಡ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ 10th ಆಗಿರ್ಬೋದು, ಇಲ್ಲ PUC 10th ಪ್ಲಸ್ PUC ಕಂಪ್ಲೀಟ್ ಆಗಿದ್ರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಸೊ 10th ಆಗಲೇಬೇಕು. ಇನ್ನು ಎಕ್ಸಾಮ್ ಯಾವ ರೀತಿ ನೋಡೋದು ಅಂತಂದರೆ, ಪರೀಕ್ಷೆ ಹೇಗಿರುತ್ತೆ ಅಂತಂದರೆ, ಪದವಿ ವಿದ್ಯಾರ್ಥಿಯ ಹುದ್ದೆಗಳಿಗೆ 2 ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಮೊದಲ ಹಂತದಲ್ಲಿ 100 ಅಂಕಗಳಿಗೆ ಪರೀಕ್ಷೆ ನಡೆಸಿದರೆ, 2 ಹಂತದಲ್ಲಿ 120 ಅಂಕಗಳಿಗೆ ಪರೀಕ್ಷೆಯನ್ನು ಉತ್ತರಿಸಬೇಕಾಗುತ್ತದೆ. 90 ನಿಮಿಷಗಳ ಅವಧಿಯನ್ನು ನೀಡಲಾಗಿರುತ್ತದೆ. ಅಂದರೆ 2 ಎಕ್ಸಾಮ್ ತಗೋತಾರೆ, CBT 1, CBT 2. ಈ 2 ಎಕ್ಸಾಮಲ್ಲಿ ಮೊದಲನೇ ಎಕ್ಸಾಮಲ್ಲಿ 100 ಅಂಕಕ್ಕಿರುತ್ತೆ, ಅದು ಪಾಸ್ ಆಗಬೇಕು. ಅದಾದ ನಂತರ ಎರಡನೇ ಹಂತದಲ್ಲಿ 120 ಅಂಕಕ್ಕಿರುತ್ತೆ, ಅದು ಪಾಸ್ ಆದರೆ 90 ನಿಮಿಷ ಟೈಮ್ ಕೂಡ ಇರುತ್ತೆ. ಇನ್ನು ಯಾವ್ಯಾವ ಸಬ್ಜೆಕ್ಟ್ ನೋಡೋದಾದರೆ GK, ಸಾಮಾನ್ಯ ಜ್ಞಾನ, ಗಣಿತ ಹಾಗೆ ಸಾಮಾನ್ಯ ಬುದ್ಧಿವಂತಿಕೆ ಅಂದರೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉನ್ನತ ಹುದ್ದೆಗಾಗಿ 2ನೇ ಹಂತದ ಪರೀಕ್ಷೆಯು ಅರ್ಹತೆ ಪಡೆಯಬೇಕಾಗುತ್ತದೆ. ಪದವಿ ಪೂರ್ವ ವಿದ್ಯಾರ್ಥಿ 1 ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. 2ನೇ ಹಂತದಲ್ಲಿ ಟೈಪಿಂಗ್ ಸೆಂಟರ್ ಇರುವ ಕೌಶಲ್ಯ ಪರೀಕ್ಷೆ ನಡೆಸಲಾಗುತ್ತದೆ. ಅಂತಂದರೆ ಎಕ್ಸಾಮ್ ನಿಮಗೆ ಈ ರೀತಿ ನೀವು ತಿಳ್ಕೊಳ್ಬೋದು. ಅರ್ಜಿ ಪ್ರಾರಂಭ ಸರಿಯಾಗಿ ನೋಡೋದಾದರೆ ಆಗಸ್ಟ್ 30ರಿಂದ ಅವಕಾಶ ಇದೆ. ಸೊ ನೋಡ್ಕೊಳ್ಳಿ, ಆಗಸ್ಟ್ 30ರಿಂದ ಅರ್ಜಿ ಸಲ್ಲಿಕೆ ಆರಂಭ ಇಲ್ಲಿದೆ ನೋಡಿ. ಕೊನೆಯ ದಿನಾಂಕ ಸೆಪ್ಟೆಂಬರ್ 29, ಅಂದರೆ 1 ತಿಂಗಳ ಕಾಲ ಅರ್ಜಿ ಹಾಕಬಹುದು ನೀವು. ಹಾಗೆ ಈ ಒಂದು ಫೋಟೋ ಟೆಲಿಗ್ರಾಮ್ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ. ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಗೆ ಹುದ್ದೆಗಳು. ಸೊ ಇದರಲ್ಲಿ ನೀವು ಕಂಪ್ಯೂಟರ್ ಎಕ್ಸಾಮ್ ಯಾವುದಕ್ಕೆ ಇರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಲಾಸ್ಟ್ ನೋಡಿದ್ರಲ್ಲ 5ನೇ ವೇತನ ಅಂತಂದರೆ ನಿಮಗೆ ಹುದ್ದೆಗೆ ನಿಮ್ಗೆ ಅಮೌಂಟ್ 5ನೇ ವೇತನ ಆಗಿ ಕೊಡ್ತಾರೆ.
ವಯಸ್ಸಿನ ಮಿತಿ 3 ವರ್ಷ ಗರಿಷ್ಠ ಮಿತಿ ಇರುತ್ತೆ. ಸಡಿಲಿಕೆ 18ರಿಂದ 36 ವರ್ಷ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಆಯಿತು. ಈ ಹುದ್ದೆಗಳಿಗೆ ಆಕಾಂಕ್ಷಿಗಳು ಅಧಿಕ ಇರುವ ಕಾರಣ ಇದನ್ನು ಪಾಪ್ಯುಲರ್ ಕ್ಯಾಟಗರಿ ಎಂದು ಹೆಸರಿಸಲಾಗಿದೆ ಎಂದು ಅಧಿಸೂಚನೆಗಳಿಗೆ ಒಟ್ಟು ಕೋಟಿಗೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ. ಅಂದರೆ RRB ಡಿ ಗ್ರೂಪ್ ಅಲ್ಲಿ 1 ಕೋಟಿಗಿಂತ ಜಾಸ್ತಿ ಅಪ್ಲಿಕೇಶನ್ ಬಂದಿದೆಯಲ್ಲ, ಅದೇ ರೀತಿ ಇಟ್ಕೊಂಡು ಹೇಳಿದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನೋಡೋದಾದ್ರೆ, ಇದೇ ತಿಂಗಳು ಆಗಸ್ಟ್ 30ರಿಂದ ಪ್ರಾರಂಭ ಆಗುತ್ತದೆ. ಸೆಪ್ಟೆಂಬರ್ 29ಕ್ಕೆ ಮುಗಿಯುತ್ತದೆ. 30,307 ಹುದ್ದೆ ಇವೆ. ಸೊ ಇದಕ್ಕೆ PUC ಪಾಸ್ ಆಗಿರಬೇಕು ಅಥವಾ 10th ಪಾಸ್ ಆಗಿರಬೇಕು, ಇವೆರಡು ಗೊಂದಲ ಇದೆ. ನನಗನ್ಸಿದ ಮಟ್ಟಿಗೆ PUCನೇ ಇರ್ಬೋದು ಅನಿಸುತ್ತೆ, ಪ್ಲಸ್ ITI ಇರ್ಬೋದು. ಸೊ ನೋಡೋಣ, 30ನೇ ತಾರೀಕು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.